ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಇತ್ತೀಚೆಗೆ ಭಾರೀ ಬಿರುಗಾಳಿಯೊಂದಿಗೆ ಸುರಿದ ಮಳೆಗೆ ತುತ್ತಾದ 2,000ಕ್ಕೂ ಹೆಚ್ಚು ಬಾಳೆ ಫಸಲು ಕಂಗಾಲಾದ ರೈತರು. ಚಾಮರಾಜನಗರ ತಾಲೂಕಿನ ಶಿವಪುರ ಗ್ರಾಮದ ಸರ್ವೆ ನಂಬರ್ 106ರ 4 ಎಕರೆ ಜಮೀನಿನ ಮಾಲೀಕರಾದ ನಾಗರಾಜು ಮತ್ತು ಬಸವಣ್ಣನವರು ಸಹಾಯ ಹಸ್ತಕ್ಕೆ ಕೈ ಚಾಚಿಕೊಂಡಿದ್ದಾರೆ. 4 ಎಕರೆ ಜಮೀನಿನ ಪೈಕಿ 2.5 ಎಕರೆ ಜಮೀನಿನಲ್ಲಿ ಸಾಲಸೂಲ ಮಾಡಿ ನೇಂದ್ರ ಬಾಳೆ ಫಸಲು ಬೆಳೆದಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಕಟಾವು ಮಾಡುವ ಹಂತದಲ್ಲಿದ್ದ ಫಸಲು ಬಿರುಗಾಳಿಗೆ ತುತ್ತಾಗಿರುವುದರಿಂದ ಕಂಗಾಲಾಗಿರುವ ರೈತರು ಮಾಧ್ಯಮದೊಂದಿಗೆ ತನ್ನ ಅಳಲು ತೋಡಿಕೊಂಡಿರುವುದು ದೃಶ್ಯ ಇದು. ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಇತ್ತ ಗಮನ ಹರಿಸಿ ಭೇಟಿ ನೀಡಿ ಫಸಲು ನಾಶ ಆಗಿರುವುದನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕೆಂದು ರೈತ ನಾಗರಾಜು ಅವರು ಮನವಿ ಮಾಡಿಕೊಂಡಿದ್ದಾರೆ. ಹೇಳಿ ಸರ್, ನಮ್ಮ ಸಮಸ್ಯೆ ಒಂದು 7 ದಿನದಲ್ಲಿ ಗಾಳಿ ಮಳೆ ಬಂದು ಸುಮಾರು ಒಂದು 5:15 ಗಾಳಿ ಮಳೆಗೆ ನಮ್ಮ ಭಾಳ ನಾಶ ಆಗಿದೆ. ನಿಮ್ಮ ಕಣ್ಣು ಮಟ್ಟ ನೋಡಿ ಇವಾಗ ಬಂದಿದ್ದೀರಲ್ಲ. ಸುಮಾರು ಒಂದು ಅಂದಾಜು ನಮ್ಮ ನಿರೀಕ್ಷೆ ಒಂದು 6ರಿಂದ 7 ಲಕ್ಷ ರೂಪಾಯಿ ನಿರೀಕ್ಷೆ ನಮ್ಗೆ ಬರೋಂಥದ್ದು. ಗಾಳಿ ಮಳೆ ನಮ್ಗೆ ನಾಶ ಮಾಡಿದೆ. ಸರ್ಕಾರಕ್ಕೆ ಸೂಕ್ತ ಪರಿಹಾರ ನಾವು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಕಡೆಮಂಡೆ ಕರೆಕ್ಟ್ ಗ್ರಾಮದಲ್ಲಿರೋರು ಮತ್ತು ನಾವು ತಂದೆ ಹೆಸರು ಜವನೇಗೌಡ, ನನ್ನ ಹೆಸರು ನಾಗರಾಜು, ಬಸವಣ್ಣ ನಾಗರಾಜು. ನಾವು ರೈತರು ಇದೇ ವ್ಯವಸಾಯ ಮಾಡ್ಕೊಂಡು ಬಂದಿರೋರು. ಪ್ರತಿ ನಮ್ಮ ತಾತನ ಕಾಲದಲ್ಲೂ ಕೂಡ ನಾವು ವ್ಯವಸಾಯ ರೈತರು ಸಂಕಟಪಟ್ಟು ಬೆಳೆತಿರ್ತಕ್ಕಂಥವ್ರು. ನಮ್ಮ ರೈತರು ಕಂಗಾಲಾದಾಗ ಸರ್ಕಾರ ಏನು ಸೂಕ್ತ ಪರಿಹಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಇದೇ ರೀತಿ ಆಗ್ಬಿಟ್ರೆ ನಾವು ಅಣ್ಣಾಕ ರೈತರು ಏನು ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಸಾಲ ಸೋಲ ಮಾಡಿ ನಾವು ನಿರೀಕ್ಷೆ ಇದ್ದು ಸಾದವ್ರು ಬಂದು ನಮ್ಮ ಮನೆಗೆ ಇದೇ ಭಾಳ ಉಂಟಾಗಿದ್ದಾಗ ಇದೇ ನಿರೀಕ್ಷಿತಲ್ಲಿ ನಮ್ಮ ಮನೆಗೆ ಬಂದು ಇದು ಮಾಡ್ತಾರೆ. ಅಥವಾ ಬ್ಯಾಂಕ್ನಲ್ಲೂ ಕೂಡ ನಮ್ಮ ತಾಯಿನ ಹೆಸರಲ್ಲಿ 4 ಲಕ್ಷ ರೂಪಾಯಿ ಸಾಲನೂ ಇದೆ ಯೂನಿಯನ್ ಬ್ಯಾಂಕ್ನಲ್ಲಿ. ಅವರು ಕೂಡ ನಿರೀಕ್ಷೆಯಲ್ಲಿ ಇದನ್ನೆಲ್ಲ ನಮ್ಗೆ ಕಟ್ಟಿ ಸಾಲನ ತೀರಮುವಂಥ ನಿರೀಕ್ಷೆ ಇತ್ತು. 6ರಿಂದ 7 ಲಕ್ಷ ರೂಪಾಯಿ ನಮ್ಮ ಕೈಗೆ ಬರೋಂಥ ಸನ್ನಿವೇಶ ಇತ್ತು. ಆದ್ದರಿಂದ ಪುಟ್ಟಶೆಟ್ಟು ಕೂಡ ಬಂದು ಭೇಟಿ ಮಾಡಿದ್ದಾರೆ. ಆದರೆ ಅವ್ರು ಏನು ಗಮನ ಕೊಟ್ಟಿಲ್ಲ ನಮಗೆ. ಸೂಕ್ತ ಪರಿಹಾರ ಮತ್ತು ಜಿಲ್ಲಾಧಿಕಾರಿ ಮತ್ತು ಶಾಸಕರುಗಳಿಗೆ ಇವರಿಗೆಲ್ಲವೇ ಮನವಿ ಮಾಡ್ತಾಯಿದ್ದೀನಿ. ಸೂಕ್ತ ಪರಿಹಾರ ನಾನು ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್ಕಾರ ನಮ್ಗೆ ಏನು ಲಾಸ್ ಆಗಿದೆ, ಅವ್ರೇನು ನಮ್ಗೆ ಅಷ್ಟು ಕೊಡುವಂತಲ್ಲ, ಅವ್ರು ಏನು ನಮ್ಗೆ ಸಹಾಯ ಮಾಡ್ತಾರೆ ಅದು ನಾನು ಕೇಳ್ತೀನಿ ಸರ್. ಸರ್ಕಾರದಲ್ಲಿ ಏನು ಸಹಾಯಧನ ಕೊಡುತ್ತೆ ಅದು ನಮ್ಗೆ ತಲುಪಿಸ್ಕೊಡ್ಬೇಕು. ನಮ್ಮ ಸಾಲ ಸೋಲ ಮಾಡಿ ಕಷ್ಟ ಸುಖದಲ್ಲಿ ಸಾಲ ಸೋಲ ಮಾಡಿ ಬೆಳೆದಿರೋದು, ಭತ್ತ ಬಸ್ ಬೆಳೆದಿರೋದು ಅಂತ ನಮ್ಮ ಸನ್ನಿವೇಶದಲ್ಲಿ ಇತ್ತು. ಭಾಳ ನಿರೀಕ್ಷೆ ಇತ್ತು ಬರೋಂಥದ್ದು. ಕೈಗೆ ಬಂತು, ಬಾಯಿಗೆ ಬಂದಿಲ್ಲ ಸರ್. ಎಷ್ಟು ಬಾಳೆ ಮರಗಳು ಇದಾಗಿದೆ ಸರ್? ಬಾಳೆ ಮರಗಳು 7,500 ಕಟ್ಟ ಸರ್. ಹೌದಾ? 7,500 ಕಟ್ಟ ಹಾನಿ ಆಗಿದೆ ಸರ್. ಎಷ್ಟು ಹಣ ದೊರಕಿಸುವಂಥ ನಿರೀಕ್ಷೆ ಇತ್ತು ಸರ್ ತಮಗೆ? ಸರ್, ಇದು 6ರಿಂದ 7 ಲಕ್ಷ ರೂಪಾಯಿ ನಿರೀಕ್ಷೆ ನಮ್ಮಲ್ಲಿತ್ತು ಸರ್. ಹೌದಾ? ಯಾಕಂತ ನಿರೀಕ್ಷೆ ಇತ್ತು. ಅದು ಇನ್ನೊಂದು 20-25 ದಿನದಲ್ಲಿ ಬರೋಂಥ ನಿರೀಕ್ಷೆ ಇತ್ತು ಸರ್.